ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಸೈರೈತೀರ್ಥವಾಕ್. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌನಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣ ಪರಮಾತ್ಮ ದುಷ್ಟನಾದ ಕಂಸನ ಸಂಹಾರವನ್ನು ಮಾಡಿದ್ದಾನೆ. ಅದಕ್ಕೆ ಬಹಳ ನೊಂದು ಕಂಸನ ಹೆಂಡಂದರಾದ ಅಸ್ತಿ ಮತ್ತು ಪ್ರಾಸ್ತಿ ಹೋಗಿ ತನ್ನ ತಂದೆಯಾದ ಜರಾಸಂಧನಿಗೆ ಹೇಳಿದ್ದಾರೆ, ಕೃಷ್ಣ ನಮ್ಮ ಗಂಡನಾದ ಕೃಷ್ಣನು ಮತ್ತು ನಮ್ಮ ಗಂಡನಾದ ಕಂಸನನ್ನು ಕೊಂದು ಹಾಕಿದ್ದಾನೆ. ಹಾಗಾಗಿ ಸರಿಯಾದ ಅವನಿಗೆ ಶಿಕ್ಷೆಯನ್ನು ಕೊಡಬೇಕು ನೀನು ಅಂತ ಹೇಳಿದಾಗ ನಿಂತಲ್ಲಿಂದಲೇ ಗದೆಯನ್ನು ಬೀಸಿ ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಪ್ರಯತ್ನಪಟ್ಟ. ಆದರೆ ಅದು ವಿಪರೀತವಾಗಿ ತನ್ನ ತಾಯಿಯಾದ ಜರ ಅವಳೇ ಸತ್ತು ಹೋಗಿದ್ದಾಳೆ. 101 ಯೋಜನ ದೂರದಲ್ಲಿ ಇದ್ದಂಥದ್ದು ಮಥುರಾಪಟ್ಟಣ. ಆದರೆ 100 ಯೋಜನ ದೂರದಲ್ಲಿ ಆ ಗದ ಬಿದ್ದಿದೆ. ಅಂದರೆ 1 ಯೋಜನ ದೂರ, ಮಥುರೆಯಿಂದ 1 ಯೋಜನ ದೂರದಲ್ಲಿ ಇದ್ದ ಆ ಜರ ಎಂಬ ಅಸುರೆ ತಾನು ಸತ್ತು ಹೋಗಿದ್ದಾಳೆ. ಆಗ ಆ ಜರಾಸಂಧ ಯುದ್ಧವನ್ನು ಆಡಬೇಕು, ಅವರಿಗೆಲ್ಲ ಸರಿಯಾದ ಗತಿಯನ್ನು ತೋರಿಸಬೇಕು ಅಂತ ಹೇಳಿ 23 ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಬಂದು ಕೃಷ್ಣನ ಜೊತೆಗೆ ಯುದ್ಧ ಮಾಡುವುದಕ್ಕಾಗಿ ಬರ್ತಾ ಇದ್ದಾನೆ. ಅಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧ ನಡೀತಾ ಇದ್ದಾಗ ಅನೇಕ ಪ್ರಸಂಗಗಳು ಬರ್ತದೆ. ಆಗ ಉಗ್ರಸೇನ ತಾನು ಕಂಸನ ತಂದೆಯಾದ ಉಗ್ರಸೇನ ತಾನು ಜರಾಸಂಧನ ಎದುರಿಗೆ ಬಂದಿದ್ದಾನೆ. ಬಂದಾಗ ಜರಾಸಂಧ ಬೈದು ಹೇಳ್ತಾನೆ, ನಿನ್ನ ಜೊತೆಗೆ ಯುದ್ಧ ಮಾಡುವುದೇ ನನಗೆ ಅಪೇಕ್ಷೆ ಇಲ್ಲ. ಯಾಕೆ ಅಂದರೆ ನೀನು ನರಿ ಇದ್ದಂತೆ. ಯಾಕೆ? ನರಿ ಕೆಲಸ ಮಾಡಿದ್ದೆ ನೀನು. ನರಿ ಏನು ಮಾಡ್ತದೆ? ತನಗೆ ಶಕ್ತಿ ಸಾಮರ್ಥ್ಯಗಳು ಇರೋದಿಲ್ಲ. ಆದರೆ ತನ್ನ ಕೊಂಕು ಬುದ್ಧಿಯಿಂದ, ದುಷ್ಟ ಬುದ್ಧಿಯಿಂದ ತನಗೆ ಬೇಕಾದಂತಹ ವಸ್ತುವನ್ನು ಮತ್ತು ಅಪೇಕ್ಷೆ ಪಟ್ಟಿದ್ದನ್ನು ಗಳಿಸಬೇಕು ಅಂತ ಹೇಳಿ ತಾನು ಏನೋ ಮತ್ತು ಪ್ಲ್ಯಾನ್ ಮಾಡಿ ವಿಚಾರ ಮಾಡಿ ಆ ವಸ್ತುವನ್ನು ಪಡೆದು ಇನ್ನೊಬ್ಬರಿಗೆ ತೊಂದರೆ ಕೊಡುತ್ತದೆ. ಹಾಗೆ ನೀನು ಮುದುಕನಾಗಿದ್ದಿ. ನಿನಗೆ ರಾಜ್ಯದ ಆಸೆಯಿಂದ ನಿನ್ನ ಮಗನನ್ನೇ ನೀನು ಸಂಹಾರ ಮಾಡಿಸಿದ್ದಿ ಕೃಷ್ಣನ ಕಡೆಯಿಂದ. ನೀನು ದುಷ್ಟ, ಪಾಪಿ, ನಿನ್ನ ಜೊತೆಗೆ ನಾನು ಯುದ್ಧ ಮಾಡೋದು ಅಸಹ್ಯವಾಗ್ತದೆ ಅಂತ ಹೇಳಿ ಬೈದಿದ್ದಾನೆ, ತಿರಸ್ಕಾರ ಮಾಡಿದ್ದಾನೆ, ಅವಮಾನ ಮಾಡಿದ್ದಾನೆ. ಪಾಪಾಹಿ ಆಹಿ ಕುರುತೋ ಮಮ ರಾಜ್ಯಕಾಮ ನಿರ್ಲಜ್ಜ ಪುತ್ರವಧ ಕಾರಣ ಶತ್ರುಪಕ್ಷ. ನೀನು ಶತ್ರುಪಕ್ಷದಲ್ಲಿ ಇದ್ದಿ ಮತ್ತು ಏನೂ ನಾಚಿಕೆ ಲಜ್ಜೆಗಳಿಲ್ಲದೇನೆ ನಿನ್ನ ಮಗನ ಸಂಹಾರಕ್ಕೆ ಕಾರಣನಾಗಿದ್ದಿ. ಅಷ್ಟೇ ಅಲ್ಲದೇನೆ, ಹೌದಪ್ಪ, ಇನ್ನ ವಯಸ್ಸಿನಲ್ಲಿ ಇದ್ದಿ, ಚಂದ ರಾಜ್ಯವನ್ನು ಆಳತಿ, ಹಾಗೂ ಇಲ್ಲ. ತ್ವಂ ಜೀರ್ಣ ಬಸ್ತ ಸರುಷಃ, ಹಣ್ಣು ಮುದುಕಾಗಿದ್ದಿ. ಮಗೆ
ನ ಮಯ ಏ ಇಹ ವದ್ಯ ಸಿಂಹ ನಾನು ಸಿಂಹ ಜೊತೆಗೆ ಯುದ್ಧ ಮಾಡೋದು, ನೀನು ನರಿ, ಯಾಕೆ ನರಿ ಬುದ್ಧಿಯನ್ನು ತೋರಿಸಿದ್ದಿ, ಹಾಗಾಗಿ ನೀನು ಹೊರಟು ಹೋಗು ಅಂತ ನನ್ನ ಮುಂದೆ ನಿಂದಿರಬೇಡ ಅಂತ ಜರಾಸಂಧ ಆ ಉಗ್ರಸೇನಿಗೆ ಬೈದರೆ ಉಗ್ರಸೇನ ತಕ್ಷಣದಲ್ಲಿ ಅವನಿಗೆ ಉತ್ತರ ಕೊಡ್ತಾನೆ. ನನ್ನನ್ನು ರಾಜ್ಯಕಾಮ ಅಂತಂದೀಯ ನೀನು, ರಾಜ್ಯದ ಮೇಲೆ ಆಸೆಯಿಂದ ನನ್ನ ಮಗನನ್ನು ನಾನು ಸಂಹಾರ ಮಾಡಿಸಿದೆ ಅಂತಂದು, ನನಗೆ ಮೇಲೆ ಶಕ್ತಿ ಇಲ್ಲ, ಜೀರ್ಣ ಬಸ್ತಕನಾಗಿದ್ದೇನೆ ಅಂತ ನೀನು ಹೇಳಿದ್ದೀಯಲ್ಲ, ತಗೋ ಅಂತ ಹೇಳಿ ತನ್ನ ಬತ್ತಳಿಕೆಯಲ್ಲಿದ್ದ ಬಾಣವನ್ನು ತೆಗೆದುಕೊಂಡು ಉಗ್ರಸೇನ ಬಾಣದಲ್ಲಿ ಹೂಡಿ ಜೋರಾಗಿ ಬಿಟ್ಟರೆ ಜರಾಸಂಧನ ಧನುಸ್ಸೇ ಕತ್ತರಿಸಿ ಹೋಗಿದೆ. ಬಾಣಗಳ ಮಳೆಯನ್ನು ಸುರಿಸಿದ್ದಾನೆ. ಆಕ್ಷಿಪ್ತ ಇತ್ತ ಮೌನಾಥ ಸ ಭೋಜರಾಜಸ್ತೂರ್ಣಾತ್ ಪ್ರಗಕ್ಷ್ಯ ನಿಶಿತಂ ಶರಮಾಶುತೇನ ಜಿತ್ವಾ ಜರಾ ಸುತಧನುರ್ಬಲವನ್ನನಾದ ವಿವ್ಯಾದ ಸಾಯಕ ಗಣೈಶ್ಚ ಪುನಃ ತಮುಗ್ರೈ. ಧನುಸ್ಸನ್ನು ಕತ್ತರಿಸಿದ್ದಾನೆ. ಉಗ್ರವಾದ ಬಾಣಗಳಿಂದ ಆ ಜರಾಸಂಧನನ್ನು ಹೊಡೆದಿದ್ದಾನೆ. ಹೊಡೆದು ಇಷ್ಟಾಗಿದೆ, ಅವನಿಗೆ ಅವಮಾನವಾಯಿತು. ಇವನಿಗೇನು ಶಕ್ತಿ ಇಲ್ಲ, ಜೀರ್ಣವಸ್ತಕನಾಗಿದ್ದಾನೆ, ತನ್ನ ಮಗನ ವಧಕ್ಕೆ ತಾನೇ ಕಾರಣನಾಗಿದ್ದಾನೆ ಅಂತ ಹೇಳಿ ಎಲ್ಲ ಬೈದು ನೀನು ನರಿ ಇದ್ದಂತೆ ಅಂತೆಲ್ಲ ಅಂದ. ಆದರೆ ಉಗ್ರಸೇನ ಹೆಚ್ಚಿನ ಪರಾಕ್ರಮವನ್ನೇ ತೋರಿಸಿಬಿಟ್ಟ. ಜರಾಸಂಧ ಅಂದರೆ ಏನು, ಅವನ ಬಾಣನ್ನೇ ಅಂದರೆ ಬಿಲ್ಲನ್ನೇ ಧನುಸ್ಸನ್ನೇ ಮುರಿದು ಹಾಕಿದ್ದಾನೆ, ಬಾಣಗಳ ಮಳೆಯನ್ನು ಸುರಿಸಿದ್ದಾನೆ. ಇಷ್ಟಾದಾಗ ತಾನು ಬೇರೆ ರಥವನ್ನು ಧನುಸ್ಸನ್ನು ತೆಗೆದುಕೊಂಡ. ಅನ್ಯಶ್ಚರಾಸನ ವರಂ ಪ್ರಗೃಕ್ಷ್ಯ ಕೋಪ ಸಂರಕ್ತ ನೇತ್ರಂ ವಿಯಾಂತ ಮುದೀಕ್ಷ ಕೃಷ್ಣ. ಕಣ್ಣು ಕೆಂಪು ಮಾಡಿದ್ದಾನೆ ಜರಾಸಂಧ, ಬೇರೆ ಧನುಸ್ಸನ್ನು ತೆಗೆದುಕೊಂಡಿದ್ದಾನೆ, ಅವನನ್ನು ಕೊಂದೇ ಹಾಕಬೇಕು ಅಂತ ಜರಾಸಂಧನಿಗೆ ಮಹಾಪರಾಕ್ರಮ. ಜರಾಸಂಧನ ಪರಾಕ್ರಮ ಮಹಾಪರಾಕ್ರಮಿ. ಅಂಥ ಜರಾಸಂಧನ ಮುಂದೆ ಉಗ್ರಸೇನ ನಿಂದಿರಲು ಸಾಧ್ಯವಿಲ್ಲ ಅಂತ ಹೇಳಿ ಜರಾಸಂಧ ಅವನನ್ನು ಸಂಹಾರ ಮಾಡೇ ತೀರ್ತೀನಿ ಅಂತ ಯುದ್ಧಕ್ಕೆ ಬಂದಾಗ ಕೃಷ್ಣ ಬಂದು ಅವನನ್ನು ರಕ್ಷಣೆ ಮಾಡ್ತಾನೆ. ಹೇಗಿದೆ ನೋಡಿ. ಭೋಜಾದಿರಾಜ ವಧಕಾಂಕ್ಷಿಣಮುಗ್ರವೇಗಂ ಭಾರತಂ ಪ್ರದಯ್ಯೋ ಪರಮೋರಥೇನ ಅಯಂತಮೀಕ್ಷ ಭಗವಂತಮನಂತ ವೀರ್ಯಂ. ಅನಂತ ಶಕ್ತಿ, ಅನಂತ ಗುಣ, ಅನಂತ ತೇಜಸ್ಸು, ಅನಂತ ಪರಾಕ್ರಮ ಇದ್ದ ಭಗವಂತ ಆ ಉಗ್ರಸೇನನನ್ನು ರಕ್ಷಣೆ ಮಾಡೋದಕ್ಕಾಗಿ ಮಧ್ಯದಲ್ಲಿ ಬರ್ತಾನೆ. ಕೃಷ್ಣ ಬಂದಿದ್ದಾನೆ, ಜರಾಸಂಧ ಒಬ್ಬನೇ ಆಗ್ತಾನೆ ಅಂತ ಹೇಳಿ ಆ ಜರಾಸಂಧನ ಸೆಕ್ಯುರಿಟಿಗಾಗಿ, ಜರಾಸಂಧನ ರಕ್ಷಣೆ ಮಾಡಬೇಕು ಅಂತನೂ ಸಲುವಾಗಿ ಜೈರೀಶ ಪೌಂಡ್ರಕ ಮುಖ ರಾಜ ಗಣೇಶ ಸಮೇತ ಶಿಶುಪಾಲ, ಪೌಂಡ್ರಕ ವಾಸುದೇವ ಇವರೆಲ್ಲರೂ ಬಂದಿದ್ದಾರೆ ಆ ಜರಾಸಂಧನಿಗೆ ಸಹಾಯಕರಾಗಿ. ಉಗ್ರಸೇನನ ಸಂಹಾರ ಮಾಡಬೇಕು ಅಂತ ಹೇಳಿ ಜರಾಸಂಧ ಅವನನ್ನು ಕೊಂದೇ ಹಾಕಬೇಕು ಅಂತ ಯುದ್ಧಕ್ಕೆ ಇಳಿದ. ಮೊದಲಿಗೆ ಬೈದ, ಆಮೇಲೆ ಅವನು ಉತ್ತರ ಕೊಟ್ಟ ಉಗ್ರಸೇನ. ಅದಕ್ಕೆ ಸಿಟ್ಟಿಗೆ ಬಂದ ಜರಾಸಂಧ, ಕೊಂದೇ ಹಾಕಬೇಕು ಅಂದಾಗ ಕೃಷ್ಣ ತಾನು ಮಧ್ಯದಲ್ಲಿ ಬಂದ. ಆ ಮಧ್ಯದಲ್ಲಿ ಬಂದ ಕೃಷ್ಣನನ್ನು ನೋಡಿ ಜರಾಸಂಧನಿಗೆ ಸ್ವಲ್ಪ ಬೆಂಬಲ ಬೇಕು ಅಂತ ಹೇಳಿ ಪೌಂಡ್ರಕ ಅಂದರೆ ಶಿಶುಪಾಲ, ಪೌಂಡ್ರಕ ವಾಸುದೇವ ಇಂಥ ರಾಜ ಸಮೂಹಗಳು ಮತ್ತೆ ಜರಾಸಂಧನನ್ನು ಆವರಿಸಿದೆ. ನಾನಾ ಶಸ್ತ್ರಗಳನ್ನು ಬಿಟ್ಟಿದ್ದಾರೆ. ಆಗ ವಿಚಿತ್ರ, ಶಸ್ತ್ರಾಸ್ತ್ರ ವೃಷ್ಟಿಂ ಅಭಿಯತೋ ಭಗವಾನ್ ವಿವೃಜ್ಯ ಶಂಖೋತ್ತ ಸಾಯಕ ಗಣೈರ್ವಿರಥಾಶ್ವಸೂತಂ ಚಕ್ರೇ ನೀರಾಯುಧಮಸೋ ಮಗಧೇಂದ್ರಮಾಶೋ ಭಿನ್ನಾತಪತ್ರವರ ಕೇತುಮಚಿಂತ್ಯ ಶಕ್ತಿ. ಭಗವಂತ ಅವನ ಮುಂದೆ ಯಾರು, ಭಗವಂತನ ಮುಂದೆ, ಕೃಷ್ಣ ಪರಮಾತ್ಮನ ಮುಂದೆ ಯಾರು ತಾನೇ ನಿಲ್ಲಲಿಕ್ಕೆ ಸಾಧ್ಯ? ತಾನು ಪರಮಾತ್ಮ ಅಮೋಘವಾದಂತಹ ಅಸ್ತ್ರಶಸ್ತ್ರಗಳನ್ನು ಬಿಟ್ಟು ಕುದುರೆಗಳನ್ನು ಮತ್ತು ರಥಗಳನ್ನು, ಧನುಸ್ಸನ್ನು, ಎಲ್ಲವನ್ನು, ಸಾರಥಿಯನ್ನು ಕೊಂದಿದ್ದಾನೆ, ಧನುಸ್ಸನ್ನು ಮುರಿದಿದ್ದಾನೆ, ರಥವನ್ನು ಮುರಿದು ಹಾಕಿದ್ದಾನೆ. ಏನೂ ಇಲ್ಲದೇ ಇದ್ದಂತೆ ನಿರಾಯುಧರಾಗಿ ಛತ್ರ ಮತ್ತು ಧ್ವಜ ಇವುಗಳನ್ನು ಕತ್ತರಿಸಿ ಹಾಕಿಬಿಟ್ಟಿದ್ದಾನೆ ಪರಮಾತ್ಮ. ಯಾರ್ಯಾರು ಜರಾಸಂಧನ ಕಾವಲಿಗಾಗಿ, ಜರಾಸಂಧನ ರಕ್ಷಣೆಗಾಗಿ ಬಂದಿದ್ದರೋ ಜರಾಸಂಧನ ಹಿಡಿದುಕೊಂಡು ಎಲ್ಲರನ್ನೂ ಆ ಅವಸ್ಥೆ ತಂದಿದ್ದಾನೆ. ಛತ್ರ ಧ್ವಜಗಳನ್ನು ಕತ್ತರಿಸಿಬಿಟ್ಟ ಭಗವಂತ. ಆದರೆ ಜರಾಸಂಧನನ್ನು ಕೊಲ್ಲಿಲ್ಲ.
ಉಳಿದೆಲ್ಲ ರಾಜರನ್ನು ಹಾಗೆ ಓಡಿಸಿದ. ಯಾಕೆ? ನೈನಂ ಜಗಾನ ಭಗವನ್ ಸುಶಕಂ ಚ ಭೀಮೆ ಭಕ್ತಿಂ ನಿಜಾಂ ಪ್ರಶಯಿತುಂ ಯಶ ಉಚ್ಚ ಧರ್ಮಂ. ಭಗವಂತ ತಾನೇ ಮಾಡಿದ ಒಂದು ಧರ್ಮ, ಆ ಧರ್ಮವನ್ನು ರಕ್ಷಣೆ ಮಾಡಬೇಕು, ಹಾಗಾಗಿ ತಾನೇ ರಕ್ಷಣೆ ಮಾಡ್ತಾ ಇದ್ದಾನೆ. ಅನಂತ ಶಕ್ತಿ ಸಂಪನ್ನನಾದ ಭಗವಂತನಿಗೆ ಈ ಜರಾಸಂಧ ಎಂಬ ಒಂದು ಹುಳವನ್ನು ಸಂಹಾರ ಮಾಡಲು ಏನು ಬಹಳ ಪ್ರಯತ್ನ ಮಾಡೋ ಕಾರಣ ಇಲ್ಲ, ಪ್ರಯತ್ನನೇ ಮಾಡೋ ಕಾರಣ ಇಲ್ಲ. ಆದರೂ ಜರಾಸಂಧನನ್ನು ಬಿಟ್ಟ. ಯಾಕೆ? ಭೀಮನಿಗೆ ಕೀರ್ತಿ ಬರಬೇಕು. ಭೀಮ ಚತುರ್ಮುಖ ಸಿಂಹಾಸನದ ಮೇಲೆ, ಚತುರ್ಮುಖ ಪದವಿ ಸತ್ಯಲೋಕದ ಸಿಂಹಾಸನದ ಮೇಲೆ ಕೂಡಬೇಕು. ಈ ದೊಡ್ಡದಾದ ಯುದ್ಧವೆಂಬ ಯಜ್ಞದಲ್ಲಿ ಈ ರಾಕ್ಷಸನ ಬಲಿಯಾಗಬೇಕು ಅಂತ ಹೇಳಿ ತಾನು ಆ ಧರ್ಮವನ್ನು ತೋರಿಸೋದಕ್ಕಾಗಿ ಜರಾಸಂಧನನ್ನು ಬಿಟ್ಟು ಶಿಶುಪಾಲ, ಪೌಂಡ್ರಕ, ಕೀಚಕ, ಶಲ್ಯ, ಸಾಲ್ವ, ಏಕಲವ್ಯ ಇವರೆಲ್ಲರನ್ನೂ ಸಾರಥಿ ಇಲ್ಲದೇ ಇದ್ದಂತೆ ಮಾಡಿ ಅವ್ರನ್ನ ಪರಮಾತ್ಮ ಓಡಿಸಿದ್ದಾನೆ. ಏ ಚಾಪಿ ಹಂಸ ಡಿಬಿಕದ್ರುಮ ರುಕ್ಮಿ ಸಾಲ್ವ ಚೈದೀಶ ಪೌಂಡ್ರಕ ಸಕೀಚಕ ಮದ್ರರಾಜ ಸಾಲ್ವೇಕ ಲವ್ಯ ವಿಮುಖಾನ್ ವಿಥರಾಂಶ್ಚಕಾರ ಇವರನ್ನೆಲ್ಲ ರಥ ಇಲ್ಲದಿದ್ದಂತೆ ಮಾಡಿದ. ಏ ಚಾಪಿ ಹಂಸ ಡಿಬಿಕದ್ರುಮ ರುಕ್ಮಿ ಮುಖ್ಯಾ ವಾಲ್ಮೀಕ ಭೌಮಸುತ ಮೈಂದವ ಪುನಃಸರಾಶ್ಚ ಸರ್ವೇ ಪದದ್ರುರಜಸ್ಯ ಶರೇರ್ ವಿಭಿನ್ನ ಅನ್ನೇಪಿ ಭೂಮಿಪತಯೋ ಯಹಾಸು ಉರ್ವ್ಯಾಂ. ಮತ್ತಿನ್ನು ಯಾರ್ಯಾರು ರಾಕ್ಷಸರು ಬಂದಿದ್ದರೋ ಅವ್ರನ್ನೆಲ್ಲ ಪರಮಾತ್ಮ ಹಂಸ, ಡಿಬಿಕ, ಧ್ರುವ, ರುಕ್ಮಿ, ಬಾಲ್ಯೈಕ, ಭಗದತ್ತ ಮತ್ತು ಮೈಂದ ಯಾರ್ಯಾರು ಭೂಮಿ ಮೇಲೆ ಇವರು ಕೃಷ್ಣನ ಜೊತೆಗೆ ಯುದ್ಧ ಮಾಡಲು ಬಂದಿದ್ದಾರೋ ಅವ್ರನ್ನೆಲ್ಲ ಬಾಣಗಳಿಂದ ಪರಮಾತ್ಮ ತಿವಿದಿದ್ದಾನೆ. ಬಾಣಗಳನ್ನು ಬಿಡೋದು, ಅವರನ್ನು ನೋವು ಮಾಡೋದು, ಬಾಣಗಳನ್ನು ಬಿಡೋದು, ಅವರಿಗೆ ಗಾಯಪಡಿಸಿ ಅವರು ಗಾಯದಿಂದ ಬಹಳ ನೊಂದು ತಾವು ಪಲಾಯನ ಮಾಡ್ತಾ ಇದ್ದಾರೆ. ಕೃಷ್ಣನ ಬಾಣಗಳು ಬಹಳ ಘೋರವಾಗಿದೆ ಅಂತ ಹೇಳಿ ತಾವು ಅಲ್ಲಿಂದ ಧಾವಿಸ್ತಾ ಇದ್ದಾರೆ, ಪಲಾಯನ ಮಾಡ್ತಾ ಇದ್ದಾರೆ ಕೃಷ್ಣನಿಂದ. ಇಷ್ಟು ನಡೀತಾ ಇದೆ. ಆಧಾವತೋಸ್ಯ ಮುಸಲೇನ ಇಷ್ಟು ನಡೆದ. ಚಿನ್ನಾಯುಧ ಧ್ವಜ ರಥಾಶ್ವರ ಸೌತ ಉಗ್ರಾಸನ ತಾಡಿತ ಭಿನ್ನ ಗಾತ್ರಾಹ ಶೋಚ್ಚಾಂ ದಶಾಂ ಉಪಗತೇಶ ನರೇಶು ಸರ್ವೇಷು ಆತ್ತಾಯುಧೇಶು ಹರಿಣಾ ಯುಧಿ ವಿದ್ರವತ್ಸು. ಹೀಗೆ ಪರಮಾತ್ಮನ ಅತ್ಯದ್ಭುತವಾದ ಪರಾಕ್ರಮವನ್ನು ನೋಡಿ ತಾಳಲು ಸಾಧ್ಯವಾಗದೇನೆ ಎಲ್ಲರೂ ಧಾವಿಸಿ ಹೋಗ್ತಾ ಇದ್ದಾಗ ಆಗ ಮತ್ತೆ ಜರಾಸಂಧ ಬೇರೆ ರಥವನ್ನು, ಬೇರೆ ಧನುಸ್ಸನ್ನು ಏರಿಕೊಂಡು ತಾನು ಕೃಷ್ಣನಿಂದ ದೂರನಾಗಿ ಬಲರಾಮನ ಹತ್ರ ಹೋದ. ಇವನು ಕೃಷ್ಣ ಏನು ಬಗೆಹರೋದಿಲ್ಲವ, ಇವನೇನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಎಷ್ಟಾದರೂ ಅದ್ಭುತ ಪರಾಕ್ರಮ ತೋರಿಸ್ತಾ ಇದ್ದಾನೆ, ಇವನು ಮುಂದಂತೂ ಗೆಲ್ಲಿಕ್ಕಾಗೋದಿಲ್ಲ, ನಾನು ಇವನದ ಅಣ್ಣನಾದ ಬಲರಾಮನ ಹಿಡಿದರೆ ಎಲ್ಲ ಬರಬರಿ ಆಗ್ತದೆ ಅಂತ ಹೇಳಿ ಬಲರಾಮನ ಜೊತೆಗೆ ಯುದ್ಧ ಮಾಡುವುದಕ್ಕಾಗಿ ಮತ್ತು ಜರಾಸಂಧ ಹೊರಟಿದ್ದಾನೆ. ನಾನಾಯುಧಾಢ್ಯ ಪರಮಂ ರಥಮುಗ್ರವೀರ್ಯ ಆಸ್ಥಾಯಮಾಗದ ಪತಿ ಪ್ರಸಸಾರ ರಾಮಂ ಆಧಾಮತೋಸ್ಯ ಮುಸಲೇನ ರಥಂ ಭವಜ್ಜ. ಆದರೆ ಬಲರಾಮದೇವರು ಸಾಮಾನ್ಯರ ಶೇಷಾವತಾರ, ದೇವರ ವಿಶೇಷವಾದ ಆವೇಶ ಇದೆ, ಸನ್ನಿಧಾನ ಇದೆ. ಹಾಗಾಗಿ ಆ ಮುಸಲವನ್ನು ತೆಗೆದುಕೊಂಡು ಜರಾಸಂಧ ಯಾವ ರಥದ ಮೇಲೆ ಬಂದಿದ್ನೋ ಆ ರಥದ ಮೇಲೆ ಆ ಮುಸಲವನ್ನು ಅಪ್ಪಳಿಸಿ ರಥವನ್ನೇ ಒಡೆದು ಹಾಕಿದ್ದಾರೆ. ಅಷ್ಟು ಪರಾಕ್ರಮ, ಭಾರಿ. ಜರಾಸಂಧ ಈ ಬಲರಾಮನನ್ನು ಹಿಡಿಬೇಕು ಅಂತ ಬಂದರೆ ಬಲರಾಮ ಅನಾಯಾಸವಾಗಿ ಮುಸಲದಿಂದ ಅವನ ರಥವನ್ನೇ ಒಡೆದು ಹಾಕಿಬಿಟ್ಟು ಅದ್ಭುತ. ಮುಸಲೇನ ಆಧಾವತೋಸ್ಯ ಮುಸಲೇನ ರಥಂ ಬಭಜ್ಜ ರಾಮೋ ಗದಾಂ ಗುರುತರೋಸಿ ಸೋಪಿ ತಸ್ಯ ಚಿಕ್ಷೇಪ. ಗದೆಯನ್ನು ತೆಗೆದುಕೊಂಡು ನನ್ನ ರಥವನ್ನು ಒಡೆದಾಕ್ತೀಯ ನೀನು ಅಂತ ಸಿಟ್ಟಿಗೆ ಬಂದು ವಿಶಾಲವಾದ ವಕ್ಷಸ್ಥಳ, ಬಲರಾಮದೇವರ ವಕ್ಷಸ್ಥಳ ಅಂದರೆ ಅಜಾನುಬಾಹುಗಳು ಒಂದೊಂದು ವಿಶಾಲವಾದ ವಕ್ಷಸ್ಥಳ. ಅಂಥ ವಿಶಾಲವಾದ ವಕ್ಷಸ್ಥಳದ ಮೇಲೆ
ಗದೆಯನ್ನು ಅಪ್ಪಳಿಸಿದ್ದಾನೆ ಜರಾಸಂಧ. ರಾಮೋ ಗದಾಂ ಉರುತರೋಸಿ ಸೋಪಿ ತಸ್ಯ ಚಿಕ್ಷೇಪತಂ ಮುಸಲೇನ ತತಾಡ ರಾಮ. ಆಗ ಮುಸಲದಿಂದ ಬಲರಾಮನು ಕೂಡ ಆ ಜರಾಸಂಧನನ್ನು ಹೊಡೆದಿದ್ದಾನೆ. ಹೀಗೆ ಉತ್ತಮವು ಬಲವತಾಂ ಯುಧಾದ ಉಗ್ರಂ. ಇಬ್ಬರು ಭಾರಿ ಬಲಿಷ್ಠರು, ಭಾರಿ ಉಗ್ರವಾದ ಬಲ. ಬಲರಾಮನಕ್ಕಿಂತ ಜರಾಸಂಧ ಏನು ಬಲಿಷ್ಠ, ಜರಾಸಂಧನಿಗಿಂತ ಬಲರಾಮ ಬಲಿಷ್ಠ. ಒಂದೊಂದು ಕಡೆಗೆ ಒಬ್ಬೊಬ್ಬರು ಬಲಿಷ್ಠರು ಅಂತ ಕಾಣ್ತಾ ಇದ್ದಾರೆ. ಮುಷ್ಟಿಗಳಿಂದ ಯುದ್ಧವನ್ನಾಡಿದ್ದಾರೆ, ಮುಷ್ಟಿಗಳಿಂದ ಮುಷ್ಟಿ ಪ್ರಹಾರವನ್ನು ಮಾಡಿಕೊಂಡಿದ್ದಾರೆ. ಪಕ್ಕದಲ್ಲಿ ಇದ್ದ ಬೆಟ್ಟವನ್ನು ಕಿತ್ತಿ ಬೀಸಾಡಿಕೊಂಡಿದ್ದಾರೆ, ವೃಕ್ಷಗಳನ್ನು ಎತ್ತಿ ಬೀಸಾಡಿದ್ದಾರೆ. ಹೇಳ್ತದೆ ಮಹಾಭಾರತ, ಶ್ರೀಮದಾಚಾರ್ಯನೇ ಕೊಡ್ತಾರೆ, ತೌ ಚಕ್ರತು ಪುರು ನಿಯುದ್ಧಮಪಿಸ್ಮ ತತ್ರ ಸಂಚೂರ್ಣ ಸರ್ವಗಿರಿ ವೃಕ್ಷ ಶಿಲಾ ಸಮೂಹ. ಭಾರಿ ಗಡಗಡಗಡಗಡ ಅಂತ ಶಬ್ದವಾಗುವಂತೆ ಭೂಮಿ ಏನೋ ಭೂಕಂಪ ಬರ್ತಾ ಇದೆಯೇನೋ ಭೂಮಿಗೆ ಅಂತನ್ನುವಂತೆ ಒಬ್ಬೊಬ್ಬರು ಬೆಟ್ಟವನ್ನು ಅಪ್ಪಳಿಸ್ತಾ ಇದ್ದಾರೆ, ಗಿಡಗಳನ್ನು ಕಿತ್ತಿ ಬಿಸಾಕ್ತಾ ಇದ್ದಾರೆ. ಭಾರಿ ವಿಚಿತ್ರವಾದ ಘೋರವಾದ ಯುದ್ಧವನ್ನು ಆಡ್ತಾ ಇದ್ದಾರೆ ಮಲ್ಲರು, ಜಟ್ಟಿಗರಿಬ್ಬರು. ಜರಾಸಂಧನೂ ಹಾಗೆ, ಬಲರಾಮನೂ ಹಾಗೆ. ಸರ್ವ ಗಿರಿ ವೃಕ್ಷ ಶಿಲಾ ಸಮೂಹ ದೀರ್ಘಂ ಯುದ್ಧ. ಹೀಗೆ ಬಹಳ ದೀರ್ಘಕಾಲದವರೆಗೆ ಜರಾಸಂಧ ಹಾಗೂ ಬಲರಾಮ ದೇವರ ಯುದ್ಧ ನಡೀತಾ ಇದೆ. ದೀರ್ಘಂ ನಿಯುದ್ಧಮವತ್ಸಮ ಏತಯೋಸ್ತು ವಜ್ರ. ಭಾರಿ ವಜ್ರಕ್ಕಿಂತಲೂ ಗಟ್ಟಿಗರಿಬ್ಬರು. ವಜ್ರದಿಂದ ಬೆಟ್ಟನ್ನೇ ಕಡದು ಹಾಕ್ತಾರೆ. ಹಾಗಾಗಿ ವಜ್ರಕ್ಕಿಂತಲೂ ಗಟ್ಟಿಯಾದ ವಜ್ರಾದೃಢತರಾಂಗ ತಮಯೋಹೋ ಬಲಿನೋಹೋ ನಿತಾಂತಂ ಶುತ್ವಾಶ್ಚ ಶಂಕಂ. ಆಗ ಅನೇಕ ಜನ ರಾಜರು ಓಡ್ ಹೋಗ್ತಾ ಇದ್ದಾರೆ ಕೃಷ್ಣನ ಶಂಖಧ್ವನಿಯಿಂದ. ಕೇವಲ ಕೃಷ್ಣ ಯುದ್ಧವಾಡುವ ಕಾರಣವಿಲ್ಲ, ಕೃಷ್ಣ ಶಂಖಧ್ವನಿ ಮಾಡ್ತಾ ಇದ್ದಾನೆ. ಆ ಶಂಖಧ್ವನಿಯಿಂದಲೇ ಎಲ್ಲ ಅನೇಕ ಜನ ಓಡೋಗ್ತಾ ಇದ್ದಾರೆ ರಾಜರೆಲ್ಲ. ಶುತ್ವಾಸ್ತ ಶಂಕಂ ಅಂಬುಜ ಲೋಚನಸ್ಯ ವಿದ್ರಾವಿತಾನ್ ಅಪಿ ನೃಪಾನ್ ಅಭಿವೀಕ್ಷ ರಾಮಃ ಯುದ್ಧಾಂತಮೀಕ್ಷ ರಿಪುಂ ವಿವೃದೇ ಬಲೇನ ಹತ್ವಾ ರಿಪುಂ ಮುಸಲಮಾದದ ಅಶ್ವಮೋಘಂ. ಆಗ ಇವನ ಮೇಲೂ ಕೂಡ ಮುಸಲವನ್ನು ಪ್ರಹಾರ ಮಾಡಿದ್ದಾರೆ. ತೇನಾಹತ ಶಿರಸಿ. ಎಲ್ಲರೂ ಓಡ್ ಹೋಗ್ತಾ ಇದ್ದಾರೆ ಕೃಷ್ಣನ ಧ್ವನಿಯಿಂದ. ಈ ಕಡೆಗೆ ಬಲರಾಮ ಮತ್ತು ಭೀಮಸೇನ ದೇವರ ಬಲರಾಮ ಮತ್ತು ಜರಾಸಂಧನ ಯುದ್ಧ ನಡೀತಾ ಇದೆ. ಯುದ್ಧ ನಡೀತಾ ಇದ್ದಾಗ ಮುಸಲವನ್ನು ತೆಗೆದುಕೊಂಡು ಜರಾಸಂಧನ ತಲೆಗೆ ಜೋರಾಗಿ ಅಪ್ಪಳಿಸಿದ್ದಾರೆ ಬಲರಾಮಚಂದ್ರ ದೇವರು. ಬಲರಾಮ ಅಪ್ಪಳಿಸಿದ್ದಕ್ಕೆ ಜರಾಸಂಧ ಮುಮೋಹ ಮೂರ್ಛೆಗೆ ಬಂದುಬಿಟ್ಟಿದ್ದಾನೆ. ಭಾರಿ ಪರಾಕ್ರಮ ಬಲರಾಮ ದೇವರದು. ತೇನ ಹತ ಶಿರಸಿ ಸಂಮೋಹ ಅತಿವೇಲಂ ಬಾಹರ್ದತಃ. ಬಹಳಷ್ಟು ಕಾಲದವರೆಗೆ ಮೂರ್ಛೆಗೆ ಬಂದು ಬಿದ್ದಿದ್ದಾರೆ. ಬಾಹೃತೋ ಜಗ್ರಹ ಏನ ಮತೋ ಹಲಿ ಸಹ ತತ್ರೇಕಲವ್ಯ ಉತ ಕೃಷ್ಣ ಶರೈಶರಾಸಾನ್. ಅಷ್ಟರೊಳಗೆ ಮೂರ್ಛೆಗೆ ಬಂದು ಬಿಟ್ಟಿದ್ದಾನೆ, ಇನ್ನೇನು ಅವನ ಜೊತೆ ಯುದ್ಧ ಆಡೋದು ಅಂತ ಸುಮ್ಮನೆ ನಿಂತಿದ್ದಾನೆ. ಅಷ್ಟರೊಳಗೆ ಕೃಷ್ಣನಿಂದ ಪಾರಾಗಿ ಏಕಲವ್ಯ ತಾನು ಓಡು ಹೋಗ್ತಾ ಇದ್ದಾನೆ. ತಪ್ಪಿಸಿಕೊಂಡು ಹೋದರೆ ಸಾಕು ಅಂತ ಓಡಿ ಹೋಗ್ತಾ ಇದ್ದಾನೆ. ತೇನ ಹತ ಶಿರಸಿ ಸಮ್ಮುಮೋಹೋತಿ ವೇಲಂ ವಾಗ್ದತೋಥ ಬಾರ್ಹದ್ದಥೋ ಜಗೃಹ ಏನ ಮಥೋ ಹಲಿಸ್ಸಹ ತತ್ರೇಕಲವ್ಯ ಉತ ಕೃಷ್ಣ ಶರೈ ಪಲಾಯಾನ್ ನಾಸ್ತ್ರಾಣಿ ರಾಮ ಶಿರಸಿ ಪ್ರಮೋಚ ಶೀಘ್ರಂ. ಇಷ್ಟರೊಳಗೆ ಆ ಏಕಲವ್ಯ ತಾನು ಈ ಬಲರಾಮ ದೇವರ ಹಣಿಗೆ ಬಾಣಗಳನ್ನು ಬಿಟ್ಟಿದ್ದಾನೆ. ಕೃಷ್ಣನಿಂದ ಪಲಾಯನ ಮಾಡಿದ, ಆದರೆ ರಾಮಚಂದ್ರ ದೇವರ ಅಂದರೆ ಬಲರಾಮ ದೇವರ ಮೇಲೆ ಬಾಣಗಳ ಪ್ರಯೋಗ ಮಾಡುತ್ತಾ ಇದ್ದಾನೆ. ಹಣೆಗೆ ಬಾಣಗಳ ಪ್ರಯೋಗ ಮಾಡಿದ. ಬಾಣಗಳಿಂದ ಪ್ರಯೋಗ ಮಾಡಿದ ಮೇಲೆ ಅಸ್ತ್ರವನ್ನು ಬಿಟ್ಟ. ಅಷ್ಟರೊಳಗೇನೆ ಏಕಲವ್ಯನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಹೇಳಿ, ಹೇಗಿದೆ ನೋಡ್ರಿ, ಕೃಷ್ಣನಿಗೆ ಸಾಮಾನ್ಯವಾಗಿ ಆಗ 13-14 ವರ್ಷ ಇತ್ತು. ಯಾಕೆ ಮುಂದಿನ ಶ್ಲೋಕದಲ್ಲಿ ನಮ್ಗೆ ಗೊತ್ತಾಗ್ತದೆ, ಸ್ವಲ್ಪ ಮುಂದೆ ಬಂದರೆ. ಮುಂದೆ 14 ವರ್ಷ ಆಯಿತು ಅರ್ಜುನನಿಗೆ. ಹಾಗಾಗಿ ಹುಟ್ಟುಹಬ್ಬ ಮಾಡುವ ಪ್ರಸಂಗ ಎಲ್ಲ ಬ್ರಾಹ್ಮಣರಿಗೆ ಕರೆದಿದ್ದಾರೆ. ಪಾಂಡುರಾಜ ಮೃತನಾದ ಆ ಸಮಯದಲ್ಲಿ ಅಂತ ನಾವು ಕೇಳ್ತೇವೆ. ಹಾಗಾಗಿ 14 ವರ್ಷ ಅರ್ಜುನನಿಗೆ, ಅವನಿಗೆ 2-3 ತಿಂಗಳು ಫರಕ್ಕಿತ್ತು ಅಷ್ಟೇ.
ಹಾಗಾಗಿ 14 ವರ್ಷ ಇತ್ತು. 14 ವರ್ಷಗಳಲ್ಲಿ ಇದ್ದಾಗ ತನ್ನ ಹೊಟ್ಟೆಯಿಂದ ತನ್ನ ಮಗನಾದ ಪ್ರದ್ಯುಮ್ನನ್ನು ಹೊರಗೆ ಹಾಕಿದ್ದಾನೆ ಪರಮಾತ್ಮ. ಮುಂದೆ ಹುಟ್ಟುವನಿದ್ದಾನೆ, ಆದರೆ ಈಗೇ ಹೊರಗೆ ಹಾಕಿದ್ದಾನೆ. ಹೊರಗೆ ಹಾಕಿ ಆ ಏಕಲವ್ಯನ ಜೊತೆಗೆ ಯುದ್ಧ ಮಾಡಿಸ್ತಾನೆ ಪರಮಾತ್ಮ. ಅಚಂತ್ಯ ಶಕ್ತಿ ಸಂಪನ್ನನಾದ ಅನಂತ ಬಲ ಇದ್ದ ಪರಮಾತ್ಮನಿಗೆ ಇದು ಯಾವುದು ಅಸಾಧ್ಯವಲ್ಲ. ಆಗ ನೋಡ್ರಿ, ಭೀತೇನ ತೇನ ಸಮರಂ ಭಗವಾನೀಂಚಿತ್ ಪ್ರದ್ಯುಮ್ನಮಾಶ್ವಸೃಜಾತ್ಮಸುತಂ ಮನೋಜವಂ. ತಕ್ಷಣದಲ್ಲೇನೆ ಮತ್ತೆ ತನ್ನ ಮಗನನ್ನು ಹುಟ್ಟಿಸಿದ್ದಾನೆ. ಪ್ರದ್ಯುಮ್ನ ಏನಮಭಿಯಾತ ಮಹಾಸ್ತ್ರಜಾಲೆ ರಾಮಸ್ತು ಮಾಘದ ಮದಾತ್ಮ ರಥಂ ನಿನಾಯ ಯುದ್ಧಾಚಿರಂ ರಣಮುಖೇ ಭಗವತ್ಸುತೋಸೋ ಚಕ್ರೇ ನಿಧಾಯುಧ ಮಮಂ ಸ್ಥಿರ ಏಕಲವ್ಯಂ ಅಂಶೇನಯೋ. ಆ ಏಕಲವ್ಯ ಯಾರಿವನು? ಏಕಲವ್ಯನಿಗೂ ಪ್ರದ್ಯುಮ್ನಿಗೂ ಕೊನೆಗೋರು ಯುದ್ಧವಾಗ್ತದೆ. ಅವನು ಕ್ರೋಧವಶ ಅಂತ ದೈತ್ಯರ ಒಂದು ಗುಂಪು. ಹೇಗೆ ಖರದೂಷಣರು ಹಿಂದೆ 14,000 ರಾಕ್ಷಸರ ಗುಂಪಿನಿಂದ ಪರಮಾತ್ಮನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬಂದರು, ರಾಮಚಂದ್ರ ಜೊತೆಗೆ ನಾವು ಕೇಳ್ತೇವೆ. ರಾಮಚಂದ್ರ ದೇವರ ಜೊತೆಗೆ ಯುದ್ಧ ಮಾಡಿದಾಗ ಸತ್ತು ಹೋದರು. ಆ ರಾವಣನ ತಮ್ಮಂದರಾದವರು ಖರದೂಷಣರು ಅಂತ ನಾವು ಕೇಳ್ತೇವೆ. ಹಾಗೆ ಇಲ್ಲಿ ಕ್ರೋಧವಶ ಅಂತನ್ನುವ ದೈತ್ಯರ ಒಂದು ಗಣ. ಅದರಲ್ಲಿ ಒಬ್ಬವನು ಯಾರು? ಏಕಲವ್ಯ, ಮುಖಂಡ. ಅವನು ಯಾರು ಅಂದರೆ ಅಂಶೇನಯೋ ಭುವಂ ಅಗಾನ್ ಮಣಿಮಂತ ಅಂತ ದೈತ್ಯ. ಆ ದೈತ್ಯನೇ ಈಗ ಕ್ರೋಧವಶ ಗಣಕ್ಕೆ ಅಧಿಪನಾಗಿದ್ದಾನೆ ನಿಷಾದ. ಅವನ ಜೊತೆಗೆ ಪ್ರದ್ಯುಮ್ನ ಯುದ್ಧವಾಡ್ತಾ ಇದ್ದಾನೆ. ಪ್ರದ್ಯುಮ್ನ ಮಾತ್ಮನಿ. ಇಷ್ಟೆಲ್ಲ ಆದ ಮೇಲೆ ಪ್ರದ್ಯುಮ್ನನ್ನು ಮತ್ತೆ ಪುನಃ ಪರಮಾತ್ಮ ತನ್ನ ಹೊಟ್ಟೆಯೊಳಗೆ ಹಾಕಿದ್ದಾನೆ. ಹೊಟ್ಟೆಯಿಂದ ಹೊರಗೆ ತೆಗೆದ ಕೃಷ್ಣ, ಮತ್ತೆ ಕೆಲಸವಾದ ಮೇಲೆ ಹೊಟ್ಟೆಯೊಳಗೆ ಹಾಕಿಕೊಂಡು ಬಿಟ್ಟ. ಎಷ್ಟನೇ ವರ್ಷಕ್ಕೆ? 14ನೇ ವರ್ಷಕ್ಕೆ ಇಷ್ಟು ನಡೀತಾ ಇದೆ. ಪ್ರದ್ಯುಮ್ನ ಮಾತ್ಮನಿ ನಿಧಾಯ ಪುನಸ್ಸ ಕೃಷ್ಣ ಸಂಹೃತ್ಯ ಮಾಘದ ಬಲಂ ನಿಖಿಲಂ ಶರೋಗೈ. ಮಾಘದ ಬಲ ಅಂದರೆ ಜರಾಸಂಧನ ಎಲ್ಲ ಬಲವನ್ನು, ರಾಜರುಗಳನ್ನು, ಭಾರಿವಾದ ಅಸ್ತ್ರಗಳಿಂದ ಎಲ್ಲರನ್ನು ಸುಸ್ತಾಗಿ ಮಾಡಿದ್ದಾನೆ. ಬಾಣಗಳಿಂದ ಅವರೆಲ್ಲ ಹೊಡೆದಿದ್ದಾನೆ ಪರಮಾತ್ಮ, ಓಡಿಸಿದ್ದಾನೆ. ಜರಾಸಂಧನನ್ನು ಬಿಟ್ಟ. ಯಾಕೆ? ಮತ್ತೆ ಪುನಃ ಮತ್ತೊಮ್ಮೆ ಯುದ್ಧಕ್ಕೆ ಬರಬೇಕಾದಾಗ ಮತ್ತಿಷ್ಟು ಸೈನ್ಯವನ್ನು ತೆಗೆದುಕೊಂಡು ಬರ್ತಾನೆ. ಮತ್ತೆ ಪುನಃ ಎಲ್ಲ ಸೈನ್ಯವನ್ನು ನಾವು ಸಂಹಾರ ಮಾಡೋಣ. ಮತ್ತು ಜರಾಸಂಧನ ಸಂಹಾರ ಮಾಡುವ ವ್ಯಕ್ತಿ ಭೀಮ. ಹಾಗಾಗಿ ಅವನು ಸರಿಯಾಗಿ ಬಿಡಬೇಕು ಅಂತ ಹೇಳಿ ಕೃಷ್ಣ ಪರಮಾತ್ಮ ಅವನನ್ನು ಬಿಟ್ಟಿದ್ದಾನೆ. ಭೂಯಶ್ಚ ಮುಂ ಅಭಿನಿವೇಶಿತ ಮುದಾರ ಕರ್ಮ ಬಾಕರ್ದತಂ ತಮುಜದಾಕ್ಷಯ ಪೌರುಷೋಗ್ರಯ. ಆಗ ನಾಚಿಗಿ ಬಂದು ತಳಗಿ ಮುಖ ಹಾಕ್ಕೊಂಡಿದ್ದಾನೆ. ಏನಾಗಿತ್ತು ಅಂದರೆ, ಈ ಅಸ್ಥಿಪ್ರಾಸ್ತಿ ಮಗ, ತನ್ನ ಮಗಳ ಮಗ ಏನಿದ್ದ ಕಂಸನ ಮಗ, ಆ ಕಂಸನ ಮಗನನ್ನು ಸಣ್ಣವನವನು ಮುಂದೆ ಮಾಡಿಕೊಂಡು ಸಿಂಹಾಸನದ ಮೇಲೆ ಕೂಡಿಸಿ ಮಣ್ಣಿನಿಂದಲೇ ಅಭಿಷೇಕ. ಯುದ್ಧಕ್ಕೆ ಬರಬೇಕಾದಾಗ ತಲೆ ಮೇಲೆ ಅಭಿಷೇಕ ಮಾಡಬೇಕು, ಇವನೇ ರಾಜ ಅಂತ ನಿರ್ಣಯ ಮಾಡಿಕೊಂಡು, ಇವನನ್ನು ರಾಜ ಅಂತ ಮುಖಂಡ ಅಂತ ಮುಂದೆ ಮಾಡಿಕೊಂಡು, ಇವನನ್ನು ಜರಾಸಂಧಾದಿಗಳೆಲ್ಲರೂ ಬಂದಿದ್ದಾರೆ ಯುದ್ಧ ಮಾಡಲಿಕ್ಕೆ. ಯಾಕೆ? ಅವರ ಅಪ್ಪನ ಕೊಂದಾನಲ್ಲ ಕೃಷ್ಣ, ಹಾಗಾಗಿ ಕೃಷ್ಣನ್ನೇ ಸಂಹಾರ ಮಾಡೋಣ, ಇವನನ್ನು ಮುಂದೆ ಮಾಡಿಕೋಣ ಅಂತ ಹೇಳಿ, ಮತ್ತು ಇವನು ರಾಜ ಯಾಕಾಗಬೇಕು ಅನ್ನೋ ಪಟ್ಟಾಭಿಷೇಕ ಮಾಡಿಬಿಟ್ಟಿದ್ದಾನೆ ಓವರ್ ಕಾನ್ಫಿಡೆನ್ಸಿಂದ. ನಾವು ಗೆಲ್ತೇವೆ ಕೃಷ್ಣನ ಜೊತೆಗೆ, ಅವನನ್ನು ಕೊಂದೇ ಹಾಕ್ತೇವೆ. ಜರಾಸಂಧನ ಮತ್ತು ನನ್ನ ಮಗನಾದಂಥ ಕಂಸನ ಮಗನಾದ ಇವನು ಸಿಂಹಾಸನದ ಮೇಲೆ ಕೂಡ್ತಾನೆ ಅಂತ. ಆದರೆ ಇಲ್ಲಿ ಆದದ್ದೇ ವಿಪರೀತ. ಎಲ್ಲರೂ ಪಲಾಯನ ಮಾಡಿದ್ದಾರೆ, ಎಲ್ಲರೂ ನಿರ್ವಿಣ್ಯರಾಗಿದ್ದಾರೆ, ನಿಶಸ್ತ್ರರಾಗಿದ್ದಾರೆ. ಉಳಿದಂತಹ ಜನ ಎಲ್ಲ ಪಲಾಯನ ಮಾಡ್ತಾ ಇದ್ದಾರೆ, ಇದ್ದವರೆಲ್ಲ ಸತ್ತು ಹೋಗಿದ್ದಾರೆ. ಜರಾಸಂಧ ಸೋತಿದ್ದಾನೆ. ಕೃಷ್ಣ ಕೈ ಸಿಕ್ಕ ತುತ್ತನ್ನು ಬಿಟ್ಬಿಟ್ಟ, ಹೋಗಂತ. ಮತ್ತಿಷ್ಟು ಸೈನ್ಯ ಕರ್ಕೊಂಡ್ಬರ್ತಾನೆ, ಅವನನ್ನು ಸಂಹಾರ ಮಾಡೋಣ ಅಂತ ಕೃಷ್ಣ ಬಿಟ್ಟ. ಆಗ ತಳಮುಖ ಮಾಡಿಕೊಂಡು ಸಪ್ಪಗಾಗಿ ವೀಳಾನ್ನತ ಛವಿಮುಖ ಸಹಿತೋ ನೃಪೈಸ್ತೈರ್ಬಾಹ್ಯಕೃತ ಪ್ರತಿಯೋ ಸ್ವಪುರಿಂ ಸ ಪಾಪಿಷ್ಟನಾದ ಜರಾಸಂಧ ಸೋತು ಅವಮಾನಿತನಾಗಿ ತನ್ನ ಊರಿಗೆ ತಾನು ಬಂದಿದ್ದಾನೆ. ಆತ್ಮಾಭಿಷಿಕ್ತಮಪಿ ಭೋಜ
ವರಾಧಿಪತ್ಯೆ ದೌಹಿತ್ರಮಗ್ರತ ಉತ ಪ್ರಣಿಧಾಯ ಮಂದಃ. ಬುದ್ಧಿ ಇಲ್ಲದೆ ಇದ್ದ ವ್ಯಕ್ತಿ ಈಗ ಮಾಡೋದು ಉಂಟಾ ಎಲ್ಲಾದರೂ? ಹಾಗಾಗಿ ಅವನಿಗೆ ಬುದ್ಧಿ ಇಲ್ಲ ಅಂತ ಹೇಳಿ ಈಚೆ ಈ ಕಡೆಗೆ ಜಿತ್ವಾ ತಮೂರ್ಜಿತ ಬಲಂ ಭಗವಾನ್ ಪರಮಾತ್ಮ ಮಥುರಾಪಟ್ಟಣಕ್ಕೆ ಬರ್ತಾ ಇದ್ದಾನೆ. ಎಲ್ಲ ಕಡೆಗೆ ಕೃಷ್ಣನಿಗೆ ಜಯವಾಗಲಿ, ಬಲರಾಮನಿಗೆ ಜಯವಾಗಲಿ ಅಂತ ಹೇಳಿ ಎಲ್ಲರೂ ಸಂತೋಷದಿಂದ ಸ್ವಾಗತ ಮಾಡ್ತಾ ಇದ್ದಾರೆ, ಜಯಜಯಕಾರ ಹಾಕ್ತಾ ಇದ್ದಾರೆ. ಬ್ರಹ್ಮಾದಿ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ನೀವು ಅನೇಕ ದಿನಗಳಿಂದ ಕೇಳ್ತಾ ಇದ್ದೀರಿ ಶ್ರೀಮನ್ ಮಹಾಭಾರತ ತಾತ್ಪರ್ಯನಿರ್ಣಯ. ಎಷ್ಟು ಬಾರಿ ಕೃಷ್ಣ ಪರಮಾತ್ಮ ಎಷ್ಟು ಅದ್ಭುತವಾದ ಕ್ರೀಡೆಗಳನ್ನು ಮಾಡುತ್ತಾನೆ. ಅಷ್ಟೆಲ್ಲ ಸಮಯದಲ್ಲೂ ದೇವರಿಗೆ ದೇವತೆಗಳು ಬಂದು ಸ್ತೋತ್ರ ಮಾಡಿ ಪುಷ್ಪವೃಷ್ಟಿ ಮಾಡಿ ದೇವರನ್ನು ಆರಾಧನೆ ಮಾಡಿದ್ದಾರೆ. ಇಲ್ಲೂ ಮತ್ತೆ ಪುನಃ ಬರ್ತದೆ ನೋಡ್ರಿ. ಜಿತ್ವಾತ ಮೂರ್ಜಿತ ಬಲಂ ಭಗವಾನ ಜೇಷ ಚಕ್ರಾದಿಭಿ ಕುಸುಮ ವರ್ಷಿಭಿರೀಡ್ಯಮಾನ. ಮತ್ತು ಹೂಮಳೆಯನ್ನು ಎರೆದಿದ್ದಾರೆ. ಎಲ್ಲರೂ ಸಂತೋಷಪಟ್ಟಿದ್ದಾರೆ, ಆರಾಧನೆ ಮಾಡಿದ್ದಾರೆ, ಪೂಜೆಗಳನ್ನು ಮಾಡಿದ್ದಾರೆ. ರಾಮಾದಿಭಿ ಸಹಿತ ಮಾಂಸಪುರಂ ಪ್ರವಿಶ್ಯ ಸ್ತೋತ್ರ ಮಾಡ್ತಾ ಸ್ತೋತ್ರವನ್ನು ಮಾಡಿಸಿಕೊಂಡು ಪರಮಾತ್ಮ ಊರಿನಲ್ಲಿ ಪ್ರವೇಶ ಮಾಡಿದ್ದಾನೆ. ಪುರಂ ಪ್ರವೇಶ ರೇಮೇಭಿವಂದಿತ ಪದೋ ಮಹತಾಂ ಸಮೂಹೈ. ಮಹಾ ಜನರಿಂದ 14 ವರ್ಷದ ಪುಟ್ಟ ಕೃಷ್ಣ ತಾನು ಸ್ತೋತ್ರ ಮಾಡಿಕೊಂಡು ಸಂತೋಷದಿಂದ ಎಲ್ಲರಿಗೆ ಆಶೀರ್ವಾದ ಮಾಡ್ತಾ ಪುರದಲ್ಲಿ ತನ್ನ ಮಥುರಾಪಟ್ಟಣದಲ್ಲಿ ಪ್ರವೇಶ ಮಾಡಿದ್ದಾನೆ ಭಗವಂತ. ಈಚೆ 14 ವರ್ಷದಿಂದ ಅರ್ಜುನ 14 ವರ್ಷ ಆಯಿತು ಅಂತ ಹೇಳಿ ತಾನು ಹುಟ್ಟಿದ ನಕ್ಷತ್ರದಲ್ಲಿ ಆ ದಿನ ಬಂದಿದೆ. ಆ ದಿನ ಬಂದದ್ದಕ್ಕಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳಬೇಕು, ವರ್ಧಂತಿಯನ್ನು ಆಚರಣೆ ಮಾಡಿಕೊಳ್ಳಬೇಕು ಅಂತ ಹೇಳಿ ತಾನು ಕುಂತಿ ಮತ್ತು ಪಾಂಡುರಾಜ ಇವರೆಲ್ಲರೂ ಕೂಡ ಬ್ರಾಹ್ಮಣರಿಗೆ ಮನೆಗೆ ಆತಿಥ್ಯವನ್ನು ಮಾಡಿದ್ದಾರೆ. ಎಲ್ಲರೂ ಬರಬೇಕು, ಪೂಜೆಗಳನ್ನು ಮಾಡಿಸಬೇಕು, ನಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡಬೇಕು, ನೀವು ಭೋಜನವನ್ನು ಸ್ವೀಕಾರ ಮಾಡಿ ನಮಗೆ ಹೆಚ್ಚಿನ ಧರ್ಮದಲ್ಲಿ ಆಸಕ್ತಿ ಬರುವಂತೆ ಆಶೀರ್ವಾದ ಮಾಡಿ ಹೋಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಆ ಕಾರ್ಯಕ್ರಮ ನಡೀತಾ ಇದೆ. ಈ ಕಡೆಗೆ ವರ್ಧತ್ಸು ಪಾಂಡುತನಯೇಶು ಚತುರ್ದಶಂತೂ 14 ವರ್ಷ ಜನ್ಮಾಕ್ಷ ಮಾಸ ಹುಟ್ಟಿದ ಜನ್ಮ ನಕ್ಷತ್ರ. ಆ ನಕ್ಷತ್ರ ಇರೋದರಿಂದ ತನಯಸ್ಸು ಸಹಸ್ರದೃಷ್ಟಿಯಾದವನು ಯಾರು? ಅರ್ಜುನ. ಆ ಅರ್ಜುನ ಹಾಗಾಗಿ ಪ್ರತ್ಯಾಬ್ಧಿಕಂ ಮುನಿಗಣ ಎಲ್ಲ ಮುನಿಗಳ ಸಮೂಹವನ್ನು ಕರೆದಿದ್ದಾರೆ. ಕುಂತಿ ಇವರಿಗೆ ಬಂದವರಿಗೆಲ್ಲ ಆತಿಥ್ಯ ಮಾಡಬೇಕು ಅಂತ ಹೇಳಿ ಅಡಿಗೆ ಮಾಡಿ ಬಡಿಸುವುದರಲ್ಲಿ ಬ್ಯುಸಿಯಾಗಿದ್ದಾಳೆ, ಬಡಿಸುವುದರಲ್ಲಿ ತತ್ಪರರಾಗಿದ್ದಾಳೆ. ಹಾಗಾಗಿ ಪಾಂಡುರಾಜ ಅವರಿಗೆಲ್ಲ ಸಾವಕಾಶ ಆಗಲಿ ಅಂತ ಹೇಳಿ ದಕ್ಷಿಣೆ ಕೊಟ್ಟು ಕೂಡಿಸಿ ಹೋಗ್ಬಿಟ್ಟ. ಇಟ್ಟು ನಡೀತಾ ಇದೆ. ಪ್ರತ್ಯಾಬ್ಧಿಕಂ ಮುನಿಗಣಾನ್ ಪರಿವೇಶಯಂತಿ ಕುಂತಿ ತದಾಸ ಬಹುಕಾಲ ಪರಾನ ಯಜ್ಞ. ಈ ಎಲ್ಲ ಕೆಲಸದಲ್ಲಿ ಅತ್ಯಂತ ಸುಬದ್ಧಳಾದ ಕುಂತಿ ತತ್ಪರಳಾಗಿದ್ದಾಳೆ. ತತ್ಕಾಲ ಏವ ನೃಪತಿ ಸಹ ಮಾದ್ರಪತ್ಯ. ಆದರೆ ಹೇಗಿರ್ತದೆ ನೋಡ್ರಿ ಕಾಲ, ಹೇಗೆ ಇರ್ತದೆ ಮೃತ್ಯು, ಹೇಗೆ ಇರ್ತದೆ ಕಾಲದ ಪಾಶ. ಏನಾದರೂ ಬದುಕಬೇಕು ಅಂತ ದೇವರಿಗೆ ಇಚ್ಛಾ ಇತ್ತು ಅಂದರೆ ಮನುಷ್ಯ ಬದುಕ್ತಾನೆ. ಇಲ್ಲ ಅಂತಾದರೆ ಬೇಕಾದಷ್ಟು ಗಟ್ಟಿಮುಟ್ಟಿರಲಿ, ಯಾವ ರೋಗ ಇಲ್ಲ, ಯಾವ ಶುಗರ್ ಇಲ್ಲ, ಯಾವ BP ಇಲ್ಲ, ಏನೂ ಸಮಸ್ಯೆ ಇಲ್ಲದೇನು ಆರಾಮ ಮನೆ ಹೊಸಾದ ಕಟ್ಟಿಸ್ಕೊಂಡಿರ್ತಾನೆ. ಬದುಕಬೇಕು ಅಂತ ಬಹಳ ಆಸೆಯಿಂದ ಇರ್ತಾನೆ. ಅಂಥ ವ್ಯಕ್ತಿಯು ತೀರಿ ಹೋಗ್ಬಿಡ್ತಾನೆ. ಏನೇನೇನೇನೇನೂ ಆಗಿರೋದಿಲ್ಲ ಅವನಿಗೆ. ಈಗೆಲ್ಲ ರಿಟೈರ್ಡ್ ಆದ್ರಿ, ಈಗೆಲ್ಲ ಮನೆ ಕಟ್ಟಿಸ್ತೀರಿ, ಗಟ್ಟಿಮುಟ್ಟಿದ್ರಿ, ಶುಗರ್ ಇದ್ದಿಲ್ಲ, BP ಇದ್ದಿಲ್ಲರಿ, ಒಮ್ಮೆ ತೀರಿ ಹೋಗ್ಬಿಟ್ರಿ. ದೇವ್ರ ಅನ್ಯಾಯ ಮಾಡಿಬಿಟ್ಟರಿ. ದೇವ್ರ ಅನ್ಯಾಯ ಮಾಡಿದ. ಏನು ದೇವ್ರ ಅನ್ಯಾಯ ಮಾಡ್ತಾನೆ? ದೇವ್ರ ನ್ಯಾಯನೇ ಮಾಡ್ತಾನೆ, ಅನ್ಯಾಯ ಮಾಡೋದಿಲ್ಲ. ಯಾಕೆ? ಇವನು ಹಿಂದೆ ಅನ್ಯಾಯ ಮಾಡಿದ್ದಾನೆ ಅಂತ ಹೇಳಿ ಫಲವನ್ನು ದೇವರಿಗೆ ಕೊಟ್ಟಿದ್ದಾನೆ. ಅದು ನಮಗೆ ಅರ್ಥ ಆಗೋದಿಲ್ಲ. ಇರಲಿ. ಪಾಂಡುರಾಜನ ಪರಿಸ್ಥಿತಿ ನೋಡಿ ಹೇಗಿದೆ. ಅವನಿಗೆ ಶಾಪವಾಗಿದೆ. ಕಾಮ ಮಾಡುವಂತೆ ಇಲ್ಲ, ಸ್ತ್ರೀ ಸಂಗ ಮಾಡುವಂತೆ ಇಲ್ಲ, ಭೋಗಗಳನ್ನು ಮಾಡುವಂತೆ ಇಲ್ಲ. ಅವನು ಎಂಥ ಪ್ರಸಂಗ. ಅರ್ಜುನನ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ವಿದ್ವಾಂಸರು ಸಜ್ಜನರ ಸಮೂಹ ಕೂಡಿದೆ. ಕುಂತಿ ಬಂದವರಿಗೆಲ್ಲ ಆತಿಥ್ಯಕ್ಕಾಗಿ ಬಡಿಸ್ತಾ ಇದ್ದಾಳೆ, ಸಮೃದ್ಧ ಊಟಕ್ಕೆ ಹಾಕ್ತಾ ಇದ್ದಾಳೆ, ಸಂತೋಷ ವಾತಾವರಣ ಇದೆ. ಈ ಘಳಿಗೆಯಲ್ಲಿ ಕೆಟ್ಟ ವಿಚಾರ ಮಾಡಿದ ಪಾಂಡುರಾಜ. ಅಕಸ್ಮಾತ್ತಾಗಿ ಆ ಮಾದ್ರಿಯ ರೂಪಲಾವಣ್ಯಗಳನ್ನು ನೋಡಿ ಸೋತು ಹೋಗಿದ್ದಾನೆ.
ವನಕ್ಕೆ ಹೋಗಿದ್ದಾರೆ. ಹೇಳ್ತಾರೆ ಶ್ರೀಮದಾಚಾರ್ಯರು, ತತ್ಕಾಲ ಏವ ನೃಪತಿ ಸಹ ಮಾದ್ರವತ್ಯ ಪುಂಸ್ಕೋಲಿತ ಫುಲ್ಲವನಂ ದದರ್ಶ. ಭಾರೀ ಹೂಗಳಿಂದ ತುಂಬಿದಂತಹ ವನ. ತಸ್ಮಿನ್ ವಸಂತ ಪವನ, ಭಾರೀ ರಮ್ಯವಾದ ವಾತಾವರಣ, ಚಂದಾದ ಗಾಳಿ, ಮೈಯೆಲ್ಲ ಝುಮ್ಮಂದಿದೆ. ಅಷ್ಟರೊಳಗೆ ಮಾದ್ರಿ ಎದುರಿಗೆ ಬಂದಿದ್ದಾಳೆ. ಕಾಮವಶನಾಗಿದ್ದಾನೆ. ಸ ಕಂದರ್ಪ ಮಾರ್ಗವಶಣಂ ಸಹ. ಕಂದರ್ಪ ಯಾರು? ಕಾಮವಶನಾಗಿದ್ದಾನೆ. ವಶಂ ಸಹಜಾ ಜಗಾಮ, ಭೋಗವನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದಾನೆ. ಶಾಪವಿತ್ತು ಸತ್ತೇ ಹೋದ. ಸಮಯ ನೋಡ್ರಿ ಹೇಗಿದೆ, ಕಾಲ ಏನು ಪ್ರಸಂಗ ನಡೀತಾ ಇದೆ, ಏನು ಹಬ್ಬ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಮಾದ್ರಿಯೂ ಕೂಡ ದೂರ ಆಗಲಿಲ್ಲ. ಗಂಡನಿಗೆ ಇದ್ದ ಶಾಪವನ್ನು ಗೊತ್ತಿತ್ತು, ಇಬ್ಬರಿಗೂ ಗೊತ್ತಿತ್ತು. ತಿಳಿದು ತಪ್ಪಾಗ್ತದಂತಾರಲ್ಲ, ದೇವತೆಗಳಿಗೆ ಈ ಪ್ರಸಂಗ ಇದ್ದಾಗ ನಮ್ಮ ಪಾಡು ಏನು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಇದರಿಂದ ಗೊತ್ತಿದೆ, ಶಾಸ್ತ್ರ ಕೇಳಿದ್ದೇವೆ, ಪುರಾಣ ಕೇಳಿದ್ದೇವೆ, ಧರ್ಮ ಗೊತ್ತಿದೆ, ಅಧರ್ಮ ಗೊತ್ತಿದೆ, ಪುಣ್ಯ ಗೊತ್ತು, ಪಾಪ ಗೊತ್ತು, ದೊಡ್ಡವರು ಗೊತ್ತು, ಸಣ್ಣವರು ಗೊತ್ತು, ದೇವರು ಗೊತ್ತು, ಕಲಿ ಗೊತ್ತು, ಭೀಮಸೇಂದ್ರ ಗೊತ್ತು, ಎಲ್ಲ ಗೊತ್ತು, ಶಾಸ್ತ್ರ ಗೊತ್ತು. ಎಲ್ಲ ತಿಳಿದಿದ್ದರೂ ನಮ್ಮಿಂದ ಪಾಪವಾಗಿ ಹೋಗ್ತದೆ. ಯಾಕೆ? ನಮ್ಮ ಹಿಂದಿನ ಕರ್ಮ. ಹಾಗಾಗಿ ಪಾಪವಾಗುವುದು ನಿಜವಿದ್ದರೂ ಕೂಡ ಪಾಪ ಉಪಮರ್ಧ ಮಾಡಿಕೊಳ್ಳುವುದೇನಿದೆ ನೋಡಿ, ಅದು ಬಹಳ ಮಹತ್ವದ್ದು. ದೇವತೆಗಳಿಗೆ ಅದು ಸಾಧ್ಯ ಇದೆ, ಅದನ್ನು ಅವರು ಮಾಡಿಕೊಂಡು ಬಿಡ್ತಾರೆ. ಪಾಪವಾದ ಕೂಡಲೇ ಗೊತ್ತಾದ ಮೇಲೆ ಆ ಶಾಪನೋ ಏನಿರ್ತದೋ ಅದನ್ನು ಪರಿಹಾರ ಮಾಡಿಕೊಳ್ಳುವ ಪ್ರಯತ್ನ ಮಾಡಿ ಪರಿಹಾರ ಮಾಡ್ಕೊಂಡು ಬಿಡುತ್ತಾರೆ. ಆದರೆ ನಮ್ಮಂಥವರಿಗೆ ಬಹಳ ಸಮಸ್ಯೆ ಇದೆ. ಆ ಪಾಪಕ್ಕೆ ಮತ್ತು ಪಾಪ ಮಾಡುತ್ತೇವೆ, ಬೇರೆ ಬೇರೆ ಪಾಪಗಳನ್ನು. ಯಾವುದೋ ಒಂದು ಪಾಪ ಇದೆ, ಗುರುದ್ರೋಹವನ್ನು ಮಾಡಬೇಕು ಅಂತ ಪಾಪ ಇದೆ. ಹಿರಿಯರನ್ನು ಬೈದು ನಿಂದೆ ಮಾಡಬೇಕು, ತಂದೆ ತಾಯಿಗಳನ್ನು ಬೈದು ನಿಂದೆ ಮಾಡಬೇಕು ಅಂತ ಪಾಪ ಇದೆ. ಆ ಪಾಪವನ್ನು ಮಾಡಿ ಯಾರಾದರೂ ತಿಳಿಸಿ ಹೇಳಲಿಕ್ಕೆ ಬಂದರೆ ಮತ್ತೆ ತಿಳಿಸಿ ಹೇಳಿದವರಿಗೂ ನಾವು ಬೈದು ನಿಂದೆ ಮಾಡಿಬಿಡ್ತೇವೆ. ಯಾಕೆ? ಆ ಪಾಪನೇ ಅಷ್ಟು ಗಟ್ಟಿದೆ ನಮ್ಮಲ್ಲಿ, ಆ ಸಂಸ್ಕಾರವೇ ಅಷ್ಟು ದೃಢತರವಾಗಿ ನಮ್ಮಲ್ಲಿ ಆವರಿಸಿಬಿಟ್ಟು ನಮ್ಮ ಬುದ್ಧಿ ಭ್ರಮಣ ಮಾಡಿಬಿಟ್ಟಿದೆ. ಹಾಗಾಗಿ ಅವೆಲ್ಲ ಆಗಬೇಕು, ಆಗಬಾರದು, ಪಾಪ ನಮ್ಮಿಂದ ಆಗಬಾರದು, ಸಂಸ್ಕಾರಗಳು, ಕೆಟ್ಟ ಸಂಸ್ಕಾರಗಳು ನಮ್ಮ ಮನಸ್ಸಿನಿಂದ ಬುದ್ಧಿಯಿಂದ ಕಿತ್ತಿ ಹೋಗಬೇಕು ಅಂದರೆ ಮೇಲಿಂದ ಮೇಲೆ ಪಾಠ, ಈ ಶಾಸ್ತ್ರಗಳ ಶ್ರವಣ ಆಗಲಿಕ್ಕೇ ಬೇಕು. ನಾನು ಮೇಲಿಂದ ಮೇಲೆ ಈ ಉದಾಹರಣೆ ಕೊಡ್ತಿರ್ತೇನೆ, ಮೇಲಿಂದ ಮೇಲೆ ಉದಾಹರಣೆ ಕೊಡ್ತಾ ಇರ್ತೇನೆ. ನಮಗೆ ಬಾಡಿಗೆ, ನಮ್ಮ ದೇಹಕ್ಕೆ ವೈರಸ್ಗಳು ಅಟ್ಯಾಕ್ ಆದಾಗ, ಇನ್ಫೆಕ್ಷನ್ ಭಾಳ ಆದಾಗ ಯಾರೂ ನಮ್ಮನ್ನು ಮುಟ್ಟಬಾರದು, ದೂರಿರಬೇಕು, ಮಾಸ್ಕ್ ಹಾಕೋಬೇಕು, ಅಥವಾ ICU ಒಳಗೆ ನಮ್ಮನ್ನು ಅಡ್ಮಿಟ್ ಮಾಡ್ತಾರೆ. ಯಾಕೆ? ಇನ್ಫೆಕ್ಷನ್ ಆಗಬಾರ್ದು, ಇವನಿಗೆ ಬೇರೆ ಯಾವ ಸವಾಸದಿಂದ ಬೇರೆ ರೋಗಗಳು ಬರೋದು. ಯಾಕೆ? ಸೂಕ್ಷ್ಮ ಆಗಿದ್ದಾನೆ ಇವನು ಬಹಳ. ಆ ವೈರಸ್ಗಳನ್ನು ಬಂದ ಇನ್ಫೆಕ್ಷನ್ಗಳನ್ನು ತಡೆದುಕೊಂಡು ಬದುಕುವ ಸಾಮರ್ಥ್ಯ ದೇಹದಲ್ಲಿ ಇಲ್ಲ, ಕಮ್ಮಿ ಆಗಿಬಿಟ್ಟಿದೆ. ಆ ಅಂಶಗಳು ಕಮ್ಮಿ ಆಗಿದೆ ಇವನಲ್ಲಿ. ಹಾಗಾಗಿ ಇವನಿಗೇನು ಮಾಡಬೇಕು? ಇವನಿಗೆ ಬೇರೆ ಒಂದು ಸೂಕ್ಷ್ಮವಾದ, ಅತ್ಯಂತ ಸುಭದ್ರವಾದ ಸ್ಥಳದಲ್ಲಿ ಅವನನ್ನು ಇಡಬೇಕು ಅಂತ ಹೇಳಿ ICU ಒಳಗೆ ಇಟ್ಟಿರ್ತಾರೆ ಅವನನ್ನು, ಹೌದಾ? ಹಾಗಾಗಿ ಆ ಕೀಟಾಣುಗಳು ಬಂದು ಇವನಿಗೆ ಮತ್ತೆ ಆ ದೇಹದಲ್ಲಿ ಆ ಸಾಮರ್ಥ್ಯ ಬರುವವರೆಗೆ ಹೊರಗೆ ಹಾಕುವುದಿಲ್ಲ. ಹಾಗೆ ನಮ್ಮ ಮನಸ್ಸಿಗೂ ನಮ್ಮ ಬುದ್ಧಿಗೂ ರೋಗಗಳು ಆದಾಗ, ವೈರಸ್ಗಳು ಅಟ್ಯಾಕ್ ಆದಾಗ, ಅಥವಾ ಅಟ್ಯಾಕ್ ಆಗದೇ ಇದ್ದಂತೆ ನಾವು ರಕ್ಷಣೆ ಮಾಡ್ಕೋಬೇಕು ಅಂತಂದರೆ ನಾವು ಒಂದು ICU ಒಳಗಿರಬೇಕೋ ಇಲ್ಲೋ? ದೇಹಕ್ಕೆ ಸಮಸ್ಯೆ ಬಂದಾಗ ಒಂದು ಪ್ರತ್ಯೇಕವಾದ ಸುಭದ್ರವಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂತೆ ಮನಸ್ಸಿಗೂ ಬುದ್ಧಿಗೂ ಸಮಸ್ಯೆ ಆದಾಗ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಏನದು? ಶಾಸ್ತ್ರ ಅಂತ ಅನ್ನೋದೇ ಒಂದು ICU. ಪುರಾಣ, ಶಾಸ್ತ್ರ, ಹಿರಿಯರ ಉಪದೇಶ, ಇವುಗಳನ್ನು ಮೇಲಿಂದ ಮೇಲೆ ರೋಗಗಳು ಬಂದಾಗ ನಾವು ಹೇಗೆ ಹೋಗಿ ಪರಿಹಾರ ಮಾಡ್ಕೊಂಡು ಬರ್ತೀವೋ ಡಾಕ್ಟರ್ ಹತ್ರ, ಹಾಗೆಯೇ ಬುದ್ಧಿಗೂ ಮನಸ್ಸಿಗೂ. ಮೊನ್ನೆ ನಮ್ಮ ಆಚಾರ್ಯರು ಒಂದು ಪ್ರವಚನದಲ್ಲಿ ಹೇಳಿದರು, ಬೇಕಾದಾದರೂ ಎಂಥ ಮನುಷ್ಯ ಇರಲಿ, ಅವನು ಕುಡಿತಾ ಇರಲಿ, ಸ್ತ್ರೀ ಸಂಗ ಮಾಡ್ತಾ ಇರಲಿ, ಬೇಕಾದಷ್ಟೆಲ್ಲ ದುಷ್ಟ ಚಟಗಳು ಇರಲಿ ಅವನಿಗೆ, ಆದರೆ ಆ ದುಷ್ಟ ಚಟಗಳಿದ್ದ ವ್ಯಕ್ತಿಯನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿದೆ.
ದುಷ್ಟ ಚಟಗಳನ್ನು ಬಿಡಿಸ್ಲಿಕ್ಕೆ ಸಾಧ್ಯವಿದೆ. ಇವತ್ತಿಲ್ಲ ನಾಳೆ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, 5 ವರ್ಷಕ್ಕಾದರೂ ಬದಲಾಯಿಸಲಿಕ್ಕೆ ಸಾಧ್ಯವಿದೆ. ಎದರಿಂದ ಗೊತ್ತಾ? ಅದು ಕೇವಲ ಶ್ರವಣದಿಂದ. ಅವನು ಸಂಧ್ಯಾವಂದನ ಮಾಡೋದು ಬೇಡ, ದೇವರ ಪೂಜೆ ಮಾಡೋದು ಬೇಡ, ಯಾವ ಸತ್ಕರ್ಮಗಳನ್ನು ಮಾಡೋದು ಬೇಡ, ಅಸತ್ಕರ್ಮವನ್ನೇ ಸದಾಕಾಲ ಮಾಡ್ತಾ ಇದ್ದಾನೆ. ಆದರೂ ಅವನು ಕೆಲಸ ಮಾಡಬೇಕು. ಏನು ಕೆಲಸ ಮಾಡಬೇಕು ಅಂದರೆ ಅವನು ಶ್ರವಣ ಮಾಡಿಸ್ಬೇಕು. ಅವನು ಶ್ರವಣ ಮಾಡಿದ ಅಂತ ಆದರೆ 1 ದಿವಸ ಅಲ್ಲ, 2 ದಿವಸ ಅಲ್ಲ, 6 ತಿಂಗಳಲ್ಲ, 8 ತಿಂಗಳಲ್ಲ, 1 ವರ್ಷಕ್ಕಾದರೂ ಬದಲಾಯಿಕೆ ಬೇಕು. ಆ ಶಕ್ತಿ ಶ್ರವಣಕ್ಕೆ ಇದೆ. ಎಂಥ ದೃಷ್ಟಾಂತಗಳಿವೆ. ಎಷ್ಟು ಭ್ರಷ್ಟರಾದ ವ್ಯಕ್ತಿ ಭಾರಿ ತಪಸ್ವಿಗಳಾಗಿ ಶಾಪಾನುಗ್ರಹ ಸಮರ್ಥರಾಗಿ ಹೋಗಿದ್ದಾರೆ ಅಂತ ಹೇಳಿ ಶಾಸ್ತ್ರದಲ್ಲಿ ಬಂದ ವಿಷಯವೇ ನಮ್ಮ ಗುರುಗಳು ಮೊನ್ನೆ ಪ್ರವಚನದಲ್ಲಿ ಹೇಳ್ತಾ ಇದ್ರು. ಅಂದರೆ ಶ್ರವಣಕ್ಕೆ ಎಷ್ಟು ಶಕ್ತಿ ಇದೆ. ಬೇಕಾದವರಿರಲಿ, ಬೇಕಾದಂಥವರಿರಲಿ, ಎಲ್ಲವನ್ನು ಬದಲಾಯಿಸಿ, ಭಕ್ತಿ ಇರೋದಿಲ್ಲ, ವಿಶ್ವಾಸ ಇರೋದಿಲ್ಲ, ಭಕ್ತಿ ವಿಶ್ವಾಸಗಳನ್ನು ತಂದು ಕೊಡುತ್ತದೆ ಶ್ರವಣ. ದೊಡ್ಡವರಲ್ಲಿ, ಗುರುಗಳಲ್ಲಿಯೂ ವಿಶ್ವಾಸವನ್ನು, ಆದರವನ್ನು, ಗೌರವವನ್ನು ತಂದು ಕೊಡುತ್ತದೆ. ತಾನು ಬದಲಾಯಿಸಬೇಕು, ನಾನು ಇನ್ನೊಬ್ಬರನ್ನು ಬದಲಾಯಿಸಬೇಕು, ನಾನು ಬದಲಾಗಬೇಕು ಅಂತನ್ನುವ ಛಲ ಬರುತ್ತದೆ, ನಿಧಾನ ಬರುತ್ತದೆ. ಅದಕ್ಕೇನು ಬೇಕು? 1 ದಿವಸ 2 ದಿವಸ ಕೂತ್ರೆ ನಡೆಯುವುದಿಲ್ಲ. ಪ್ರತಿನಿತ್ಯ ತಾನು ಶ್ರವಣ ಮಾಡಲಿಕ್ಕೆ ಬೇಕು. ಕನಿಷ್ಠ 40 ನಿಮಿಷ ಆದರೂ ಶ್ರವಣ ಮಾಡಬೇಕು ಅಂತ ಹೇಳಿದರು ಮೊನ್ನೆ ಅವರು. ಸ್ವಾಮಿಗಳು ನಮಗೇನು ಆದೇಶ ಮಾಡಿದ್ರು, ನಮ್ಮ ಆಚಾರ್ಯರು ಆದೇಶ ಮಾಡಿದ್ರು, ಪ್ರತಿನಿತ್ಯ ಇಷ್ಟು ಕಾಲ ನಾವು ಶ್ರವಣ ಮಾಡಬೇಕು. ಏನಾದರೂ ಮಾಡಿ ಮನಸ್ಸಿಗೆ ಪರಿಣಾಮ ಆಗಲಿಕ್ಕೇ ಬೇಕು, ಆಗ್ತದೆ. ಯಾಕೆ? ಇಂಥ ಎಲ್ಲ ಘಟನೆಗಳನ್ನು ನಾವು ಕೇಳ್ತೇವೆ. ಎಂಥ ಪಾಂಡುರಾಜ, ಆ ಪಾಂಡುರಾಜನಿಗೆ ಎಂಥ ಅವಸ್ಥೆಯಲ್ಲಿ ಏನು ಪರಿಸ್ಥಿತಿ ಬಂತು. ತಾನು ಸತ್ತೇ ಹೋಗಿದ್ದಾನೆ, ಅಳ್ತಾ ಇದ್ದಾಳೆ ಮಾದ್ರಿ, ಸುತ್ತಮುತ್ತಲು ಎಲ್ಲ ಜನ ಬಂದಿದ್ದಾರೆ. ಆಗ ಕುಂತಿ ಬಂದು ಬೈತಾ ಇದ್ದಾಳೆ ಮಾದ್ರಿಗೆ. ಏನು ಹುಚ್ಚುತನ ಮಾಡಿದಿ, ಏನು ದಡತನ ಮಾಡಿದಿ, ಗಂಡನನ್ನು ನೀನು ಕೊಂದು ಹಾಕಿದಿ, ನಿನಗೆ ತಿಳಿದಿತ್ತೋ ಇಲ್ಲೋ, ಅವನಿಗೆ ಶಾಪ ಇದೆ, ಸಂಗ ಮಾಡಬಾರದು, ನೀನು ದೂರ ಇರಬೇಕು, ಎಲ್ಲ ಗೊತ್ತಿದ್ದವಳು ನೀನು ಹೀಗೆ ಮಾಡಿದರೆ ನಿನ್ನನ್ನು ನೀನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಲ್ಲ ಅಂತ ಹೇಳಿ ಬಹಳಷ್ಟು ಬೈತಾಳೆ. ತತ್ಕಾಲ ಏವ ತಸ್ಮಿನ್ ವಸಂತ ಪವನ ಸ್ಪರ್ಶಿತಃ ಸ ಕಂದರ್ಪ ಮಾರ್ಗಣ ವಶಂ ಸಹಸಾ ಜಗಾಮ ಜಗ್ರಾಹ ತಾಮಥತಯಾ ರಮಮಾಣ ಏವ ಯಾತೋ ಯಮಸ್ಯ ಸದನಂ ಹರಿಪಾದ ಸಂಗೀ. ತಾನು ಸತ್ತು ಹೋಗಿದ್ದಾನೆ. ಯಾಕೆ ಹೀಗಾಯಿತು ಗೊತ್ತಾ? ಯಾಕೆ ಹೀಗಾಯಿತು? ಶ್ರೀಮದಾಚಾರ್ಯರು ಎಲ್ಲದಕ್ಕೂ ನಿರ್ಣಯ ಮಾಡ್ತಾರೆ. ಶಾಪ ಸರಿ, ತನ್ನ ದೊಡ್ಡವರಾದ ಇವನು ಪಾಂಡುರಾಜ ಮರುತ್, ಶಚೀದೇವಿ ಮತ್ತು ಇಂದ್ರ ಇಬ್ಬರು ಪರಸ್ಪರವಾಗಿ ಆರಾಮಾಗಿ ವಿಹಾರ ಮಾಡುವಾಗ ಆ ವಿಹಾರಕ್ಕೆ ವಿಘ್ನವನ್ನು ತಂದುಕೊಟ್ಟವನು ಪಾಂಡುರಾಜ, ಅಂದರೆ ಮರುತ್. ಹಾಗಾಗಿ ನೀನು ಹೀಗೆ ಯಾವಾಗ ಸ್ತ್ರೀ ಜೊತೆಗೆ ಆರಾಮಾಗಿದ್ದು ವಿಹಾರ ಮಾಡಬೇಕಂತ ಅನ್ಕೊಳ್ತೀಯಲೋ ಆಗ ನೀನು ನಿನ್ನ ಮರಣವನ್ನು ಹೊಂದ್ತೀನಿ ಅಂತ ಹೇಳಿ, ಇಂದ್ರದೇವರ ಶಾಪ ಇದೆ, ಇಲ್ಲಿ ಕಿಂದಮರ ಶಾಪ ಇದೆ. ಆ ಕಾರಣಕ್ಕಾಗಿ ಇವರು ಸಾಯೋ ಪ್ರಸಂಗ ಬಂತು. ಹಾಗಾಗಿ ದೊಡ್ಡವರ ವಿಷಯದಲ್ಲಿ ಹುಷಾರಂತಾರೆ ಶ್ರೀಮದಾಚಾರ್ಯ. ಎಚ್ಚರ ಇರಲಿ ನಿಮಗಂತಾರೆ. ಅವರು ಏನಾದರೂ ಮಾಡ್ಕೊಂಡು ಸಾಯಲಿ, ನೀವು ಸಾಯುವಂತೆ ಆಗಬಾರದು. ಅವರು ತಪ್ಪೇ ಮಾಡಲಿ, ಸರಿನೇ ಮಾಡಲಿ, ಸರಿ ಮಾಡಿದ್ದನ್ನು ಹೊಗಳ್ರಿ, ತಪ್ಪು ಮಾಡಿದ್ದನ್ನು ಸುಮ್ಮನೆ ನೋಡ್ರಿ, ಮುಚ್ಕೊಂಡು ಗಪ್ ಕೊಡ್ರಿ, ಬಾಯಿ ಮುಚ್ಕೊಂಡು ಕೊಡ್ರಿ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯ. ಅದು ನಿಮಗೆ ಸಂಬಂಧ ಇಲ್ಲದು. ದೊಡ್ಡವರನ್ನು, ಗುರುಗಳನ್ನು, ಸ್ವಾಮಿಗಳನ್ನು, ಪೀಠಾಧಿಪತಿಗಳನ್ನು ನಿಂದೆ ಮಾಡುವ ಅಧಿಕಾರ ನಮಗಿಲ್ಲ, ನೋಡುವ ಅಧಿಕಾರ ಇಲ್ಲ. ಯಾಕೆ ಹೀಗೆ ಮಾಡಿದ್ರು ಅಂತೂ ಕೇಳುವ ಅಧಿಕಾರ ಇಲ್ಲ. ಅದನ್ನು ಕೇಳುವ ಅಧಿಕಾರ ಅವ್ರ ಮೇಲಿನವರಿಗೆ ಇರ್ತದೆ, ಅವ್ರು ಮಾಡ್ಕೊಳ್ತಾರೆ. ಹಾಗಾಗಿ ತೇನೇವ ಮಾನುಷತಂ ಅವಾಪ್ಯರಧಿಸ್ಥ ಏವ ಪಂಚತ್ವಮಾಪರತಿ ವಿಘ್ನಂ ಅಪುತ್ರತಾಂಚ ಸ್ವಾತ್ಮೋತ್ತಮೇಶು. ಬಹಳ ಮಹತ್ವದ ಮಾತು. ಸ್ವಾತ್ಮೋತ್ತಮೇಶ್ವತು ಸುರೇಶು ವಿಶೇಷತಶ್ಚ. ನಮ್ಗಿಂತ ಹಿರಿಯರು, ದೊಡ್ಡವರು, ಗುರುಗಳು, ಜ್ಞಾನಿಗಳು ಅಂತಿದ್ದಾರಲ್ಲ, ಅವರ ಬಗ್ಗೆ ಎಂದು ಅಪಹಾಸ ಮಾಡತಕ್ಕದ್ದಲ್ಲ, ಕೆಟ್ಟ ವಿಚಾರ ಮಾಡತಕ್ಕದ್ದಲ್ಲ, ಕೆಟ್ಟ ಮಾತುಗಳನ್ನು ಮಾತಾಡ್ತಕ್ಕದ್ದಲ್ಲ, ಮನಸ್ಸಿನಲ್ಲೂ ವಿಚಾರ ಮಾಡತಕ್ಕದ್ದಲ್ಲ. ನಾವು ಮಹಾಘೋರ ಪಾಪದು. ಅದರಷ್ಟು ಘೋರ ಪಾಪ ಜಗತ್ತಿನಲ್ಲಿ ಯಾವುದೂ ಇಲ್ಲ. ದೊಡ್ಡವರನ್ನು, ಗುರುಗಳನ್ನು ಹೀಳಾಡಿಸಿದ್ವಿ, ಅಣಗಿಸಿದ್ವಿ, ನಿಂದ ಮಾಡಿದ್ವಿ ಅಂತಂದರೆ
ಮುಗೀತು ನಮ್ಮ ಅವಸ್ಥೆ. ಅದರಲ್ಲಿಯೂ ಸುರೇಶು ದೇವತೆಗಳಲ್ಲಿ ಸ್ವಾತ್ಮೋತ್ತಮೇಶ್ವಥ ಸುರೇಶು ವಿಶೇಷತಶ್ಚ ಸ್ವಲ್ಪೋಪಿ ದೋಷ. ಸ್ವಲ್ಪ ತಪ್ಪು ಮಾಡಿವ್ರಿ, ಹೋಗ್ತಾ ಇದ್ವಿ ಕಾಲು ಬಡಿತು, ಸಣ್ಣ ತಪ್ಪು, ಅಂತಾಪರಿ ಏನು, ಸ್ವಲ್ಪ ತಪ್ಪಾಗಿದ್ದರೂ ನಮ್ಮ ಪಾಲಿಗೆ ಅದು ಉರುತಾಂ ಅಭಿಯಾತಿ ಅಸ್ಮಾ, ಬಹಳ ದೊಡ್ಡ ಪಾಪ ಆಗಿ ಹೋಗ್ಬಿಡ್ತದೆ. ಯಾಕೆ? ನಮ್ಮ ಯೋಗ್ಯತೆ ಸಣ್ಣದು, ನಾವು ಅತ್ಯಂತ ಅಲ್ಪರು. ನಾವು ದೊಡ್ಡವರು ಅಂದರೆ ಬೆಂಕಿ ಇದ್ದಂತೆ, ದೂರ ಆಗಿರ್ಬೇಕು. ಮುಟ್ಟಿದ್ವಿ, ಸುಟ್ಟು ಭಸ್ಮ ಆಗಿ ಹೋಗ್ಬಿಡುತ್ತೆ. ನಮಸ್ಕಾರ ಮಾಡಬೇಕು, ಸ್ತೋತ್ರ ಮಾಡಬೇಕು, ಆರಾಧನೆ ಮಾಡಬೇಕು. ಅವರ ಆದರ್ಶವನ್ನು, ಅವರ ಗುಣಗಳನ್ನು ಪರಿಪಾಲನೆ ಮಾಡಿ ನೋಡಿ ಮೆಚ್ಚಿ ಸಂತೋಷಪಟ್ಟು ನಾವು ಅವರಂತೆ ಆಗುವ ಪ್ರಯತ್ನ ಮಾಡಬೇಕೇ ಹೊರತು ಏನೋ ಒಂದು ಸಣ್ಣ ಅಲ್ಪ ಸ್ವಲ್ಪ ಅವ್ರ ಕಡೆಯಿಂದ ಆದದ್ದನ್ನು ಹಿಡಿದು ನಾವು ಜೋತಾಡಿ ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅಂತ ಅಂದ್ವಿ ಅಂತಂದರೆ ನಮ್ಮ ಅಧೋಗತಿ ನಿಶ್ಚಿತ ಅಂತ ಶ್ರೀಮದಾಚಾರ್ಯ ತಿಳಿಸ್ಕೊಡ್ತಾರೆ. ನಾವು ಹೇಳೋ ಮಾತಲ್ಲಿದು. ಬಹಳ ಎಚ್ಚರದಿಂದ ಇರಬೇಕು ದೊಡ್ಡವರಲ್ಲಿ, ಗುರುಗಳಲ್ಲಿ, ಹಿರಿಯರಲ್ಲಿ, ತಂದೆ ತಾಯಿಗಳಲ್ಲಿ, ಸ್ವಾಮಿಗಳಲ್ಲಿ, ಒಟ್ಟಾರೆ ಜ್ಞಾನಿಗಳಲ್ಲಿ. ಸ್ವಾತ್ಮೋತ್ತಮೇಶ್ವತ ಸುರೇಶು ವಿಶೇಷತಶ್ಚ ಸ್ವಲ್ಪೋಪಿ ದೋಷ ಗುರುತಾಂ ಅಭಿಯಾತಿ ಯಸ್ಮಾತ್. ಇಷ್ಟಾದಾಗ ಮಾದ್ರಿ ಅಂತಾಳೆ, ನಾನು ಸಹಗಮನಕ್ಕೆ ಹೋಗ್ತೇನೆ, ನನ್ನಿಂದ ತಪ್ಪಾಗಿದೆ, ನನ್ನಿಂದ ನನ್ನ ಗಂಡ ತೀರಿ ಹೋಗಿದ್ದಾನೆ, ಹಾಗಾಗಿ ನಾನು ಹೋಗ್ತೇನೆ ಅಂತ ಹೇಳಿ ಮಾದ್ರಿಂ ಪತಿಂ ಮೃತಮವೇಕ್ಷ ವೃರಾವಧೂರ ತಚ್ಚುಚ್ಚುಬುರ್ಪೃತಯ ಸಹ ಪಾಂಡುಪುತ್ರ್ಯಾ. ಎಲ್ಲರೂ ಮಕ್ಕಳು ಬಂದಿದ್ದಾರೆ, ಕುಂತಿದೇವಿಯೂ ಬಂದಿದ್ದಾಳೆ. ದೇವತೆಗಳ ಅನುಮತಿಯಿಂದ ಮಾದ್ರಿ ವಿಚಾರ ಮಾಡ್ತಾಳೆ, ಕುಂತಿನೂ ಸಹಗಮನಕ್ಕೆ ಹೊಂದಬೇಕು ಅಂತ ವಿಚಾರ ಮಾಡ್ತಾಳೆ. ಆದರೆ ಎಲ್ಲ ನಿರ್ಣಯ ಮಾಡಿ ಕೊನೆಗೆ ಮಾದ್ರಿ ಅವಳಿಂದ ಅಪರಾಧವಾದದ್ದಕ್ಕೆ ಪತಿ ಸಾಯುವಂತೆ ಆಗಿದೆ, ಹಾಗಾಗಿ ಮಾದ್ರಿ ತಾನು ಸಹಗಮನ ಹೊಂದಲಿ ಅಂತ ಅನುಮತಿಯನ್ನು ಕೊಟ್ಟು ಸಹಗಮನವನ್ನು ಹೊಂದಿಸ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು.